ನೀವು ಆಯ್ಕೆ ಮಾಡಿದ್ದವರನ್ನ? ಮೇಡಮ್, ಆಯ್ಕೆ ಅಂತ ಬಂದಾಗ ಅವ್ರದ್ದು ಒಂದು ಫೋಟೋ ಶೂಟ್ಸ್ದು ಎಲ್ಲನೂ ಫೋಟೋಗ್ರಾಫ್ಸ್ ಎಲ್ಲ ನೋಡಿ ಕರೆಸ್ಕೊಂಡು ಮತ್ತೆ ಒಂದು ಸತಿ ನಾವು ಸ್ಕ್ರೀನ್ ಟೆಸ್ಟ್ ಮಾಡಿ ಆಮೇಲೆ ನಾವು ಚೂಸ್ ಮಾಡಿದ್ದು ಅವ್ರನ್ನ. ಅದ್ರ ಮೇಲೆ ಅದಾದಮೇಲೆ ಬಿಹೇವಿಯರ್ ಆಬ್ವಿಯಸ್ಲಿ ಚೇಂಜ್ ಆಗಿದೆ ಅವ್ರದ್ದು. ಅದಕ್ಕಿಂತ ಮುಂಚೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಪ್ರಯತ್ನ ಪಟ್ಟರು ಮಾತಾಡೋದಕ್ಕೆ. ಆಯಿತು, ನಾನು ಪ್ರಯತ್ನ ಪಡ್ತೀನಿ, ನಾನು ಪ್ರೆಸ್ ಮೀಟಿಗೆ ಬರ್ತೀನಿ ಬರೋ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಹೇಳಿದರು. ಅದಾದಮೇಲೆ ಇವರಿಗೆ ಆ ಒಂದು ಲೈಮ್ಲೈಟ್ ಸಿಕ್ಕಿ ಅವರು ನಾನು ಸ್ಟಾರ್ ಆಗಿದ್ದೀನಿ ಅಂತ ಅವ್ರಿಗೆ ಆ ಒಂದು ಫೀಲಲ್ಲಿ ಪ್ರಾಬಬ್ಲಿ ಇದು ಏನು ಬಿಡು ಅನ್ನೋ ಒಂದು ತಾತ್ಸಾರ ಬಂದಿದೆ. ಹಾಗಾಗಿ ನಮ್ಗೆ ಯಾರಿಗೂ ರೆಸ್ಪಾಂಡ್ ಮಾಡಿಲ್ಲ ಅಂತ ನಮ್ಮ ಭಾವನೆ. ಮ್ಯಾಮ್ 22 ಆಗಸ್ಟ್ ರಿಲೀಸ್ ಆಯಿತು. ಹೌದು ಹೌದು. ಈಗ ಮಂಗಳವಾರ ಇಲ್ಲಿ ಫಿಲ್ಮ್ ಚೇಂಬರ್ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ, ನಿಮಗೂ ಮತ್ತೆ ಅವ್ರಿಗೆ ಫೇಸ್ ಟು ಫೇಸ್. ಸೊ ಏನಾದರೂ ಬಗೆಹರಿದ್ರೆ ಯಾವ ಥರ ಪ್ರಮೋಷನ್ ಮಾಡ್ಕೊಳ್ತೀರಾ? ಈಗ ಆಲ್ರೆಡಿ 15 ಡೇಸ್ ಆಯಿತು, ಬೇರೆ ಸಿನಿಮಾಗಳು ಬಂದಿರುವಂಥದ್ದು. ನಿಮ್ಮ ಸಿನಿಮಾಗೆ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಏನು ಮಾಡ್ತೀರಾ ಅಂತ? ಮೇಡಮ್, ನ್ಯಾಯ ಸಿಗೋದು ಬಿಡೋದು ಹೇಗೆ ಅಂತಂದರೆ ನೆಕ್ಸ್ಟ್ ಈಗ OTTಗೂ ಹೋಗುತ್ತೆ ಸಿನಿಮಾ, ಇನ್ನೊಂದೊಂದಷ್ಟು ಕಡೆ ಇರುತ್ತೆ. ನಮಗೆ ಕಮರ್ಷಿಯಲಿ ಅಟ್ಲೀಸ್ಟ್ ವರ್ಕೌಟ್ ಆಗಲಿಲ್ಲ ಅಂದ್ರೂ, ಯಾಕೆಂತಂದರೆ ಅವ್ರು ಅದನ್ನು ಮುಂದೂಡ್ಬಿಟ್ಟಿದ್ದಾರೆ. ಅದು ನಮಗೆ ಉದ್ದೇಶಪೂರ್ವಕವಾಗಿ ಇದನ್ನು ಮುಂದಕ್ಕೆ ಹಾಕಿದ್ದಾರೆ ಅನ್ನೋ ಒಂದು ಫೀಲಿಂಗು ನನಗೆ ಪರ್ಸ್ನಲಾಗಿ ಕೊಡ್ತಿದ್ದಾರೆ. ಯಾಕೆಂದರೆ ಕೋಟಿ ಹಾಕಿರ್ತೀವಿ, ನನಗೂ ಏನು ಸುಮ್ಮನೆ ಬಂದಿಲ್ಲ ಈ ಅಮೌಂಟು. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ತುಂಬ ಫೈಟ್ ಮಾಡಿದ್ದೀನಿ ನಾನು ಈ ಪೊಸಿಷನ್ಗೆ ಬಂದು ಒಂದು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ. ಎಷ್ಟೋ ಜನನ ಎದುರಾಕೊಂಡಿರ್ತೀವಿ, ಮನೆಯವರು ಕೂಡ ಕನ್ವಿನ್ಸ್ ಮಾಡಿರ್ತೀವಿ, ನೀನು ಇಷ್ಟು ಕಷ್ಟಪಟ್ಟು ದುಡ್ದಿರೋದನ್ನು ತೊಗೊಂಡೋಗಿ ಸಿನಿಮಾಗೆ ಹಾಕ್ತೀಯಾ ಅಂತ ನಾನು ಕೇಳಿದ್ದೀನಿ. ಅಂಥದ್ದು ಇಂಥವ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದನ್ನು ಎಷ್ಟು ತಾತ್ಸಾರವಾಗಿ ಇವ್ರು ನೋಡ್ತಾ ಇದ್ದಾರೆ, ಹೆಂಗೆ ತುಳಿತಾ ಇದ್ದಾರೆ. ಮೇಡಮ್, 2 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಸಿನಿಮಾಗೆ. ಸೊ ಲಾಸ್ ಅನ್ನೋದು ಅದು ದ ಎಂಟೈರ್ ಅಮೌಂಟ್ ಇಸ್ ಲಾಸ್ ಅಲ್ವಾ ಮೇಡಮ್? ಆಗಿದೆ ಮೇಡಮ್. ಅವ್ರದ್ದು ಏನು ನಾವು ಮಾತುಕತೆ ಇತ್ತು ಅದಕ್ಕಿಂತ ಹೆಚ್ಚಿಗೆನೇ ಕೊಟ್ಟಿದ್ದೀವಿ. ಸೊ ಅವ್ರು ಏನು ಫಸ್ಟು ಒಪ್ಕೊಂಡಿದ್ರು, ಇಲ್ಲ ನನಗೆ ಈ ರೀತಿ ನನಗೆ ಎಕ್ಸ್ಟ್ರಾ ಬೇಕು ಅಂತಂದಾಗ ಮಾಡಿದ್ದೀವಿ. ವಂದನಾ ಪ್ರಿಯಾ ಅಂತ.